ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತೊಂದು ಹೊಸ ಪ್ರಾಪರ್ಟಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಪ್ರಾಪರ್ಟಿ ಬಂದು ನಿಮಗೆ ಹೊಸನಗರ ತಾಲೂಕು ನಗರ ಹೋಬಳಿ ಬರುತ್ತೆ. ಸೊ ತೀರ್ಥಹಳ್ಳಿಯಿಂದ ನಗರ ರೂಟ್ಗೆ ಏನು ಹೋಗ್ತೀವಿ ಬೆಂಗಳೂರು ಮೇಲೆ, ಸೊ ಆ ಹೈವೇಯಿಂದ ಸ್ಟೈಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಒಳಗಡೆ ಇದೆ. ಸೊ ಏನು 1.5 ಕಿಲೋಮೀಟ್ರ್ ಇದೆ ಅದು ಸಹ ಇದೇ ರೀತಿ ಕಾಣ್ತಾ ಇದೆಯಲ್ಲ, ಇದೇ ರೀತಿ ಟಾರ್ ರೋಡ್ ಇದೆ. ಸೊ ಇದು ಬಂದುಬಿಟ್ಟು 1.5 ಎಕರೆ ಖಾತೆ ಇರ್ತಕ್ಕಂಥದ್ದು, ಸುಮಾರು 4 ಎಕರೆ ಬೌಂಡ್ರಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿಲಿ ಮನೆ ಸಹ ಇದೆ. ಹೆಚ್ಚಿನ ಮಾಹಿತಿನ ಈ ಮುಂದೆ ವಿಡಿಯೋದಲ್ಲಿ ಮುಂದೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತು ಇದು ಏನು ನಾವು ಟಾರ್ ರೋಡಿಂದ ನೆಕ್ಸ್ಟು ಮಣ್ ರೋಡಿಗೆ ಬರ್ತೀವಿ. ಮಣ್ ರೋಡಿನ ಪಕ್ಕದಲ್ಲೇ ಗೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಾಪರ್ಟಿಯ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಗೇಟು. ಸೊ ಈ ಪ್ರಾಪರ್ಟಿ ಬಂದು 1.5 ಎಕರೆ ಅಂದರೆ 2 ಭಾಗದಲ್ಲಿದೆ, ಅಕ್ಕಪಕ್ಕದಲ್ಲೇ ಇದೆ. ಬಟ್ ಒಂದೇ ಬೌಂಡ್ರಿ ಇಲ್ಲ, 4 ಎಕರೆನೂ ಮೊದಲೇ ನಾನು ವೀಕ್ಷಕರಿಗೆ ಹೇಳಿರ್ತೀನಿ. ಸೊ ಇದು ಒಂದು 23 ಗುಂಟೆ ಪ್ಲಸ್ ಒಂದು ಮನೆ, ಒಂದು 2 ಎಕರೆ ಆಗುವಷ್ಟು ಬೌಂಡ್ರಿ ಏನಿದೆ, 2.5 ಎಕರೆ ಅಥವಾ 3 ಎಕರೆ ಆಗುವಷ್ಟು ಬೌಂಡ್ರಿ, ಒಂದು ಕಾಂಪೌಂಡು ಏನು ಹೋಗ್ತಾ ಇದ್ದೀವಿ ಇದು. ಇದರ ನೆಕ್ಸ್ಟ್ ಜಸ್ಟ್ ಒಂದು 200 ಮೀಟರ್ಸ್ ಅಷ್ಟೇ, 200 ಇಲ್ಲ ಒಂದು 100 ಮೀಟ್ರ್ ಆ ಕಡೆ ಇನ್ನೊಂದು ಪಾರ್ಟ್ ಇದೆ. ಅದರಲ್ಲಿ 37 ಗುಂಟೆ ಇದೆ. ಒಟ್ಟು 60 ಗುಂಟೆ ಖಾತೆ, ಅಂದರೆ 1.5 ಎಕರೆ ಖಾತೆ ಇರ್ತಕ್ಕಂಥದ್ದು. ಈಗ ನಾವು ಹೋಗ್ತಕ್ಕಂಥದ್ದು ಬೌಂಡ್ರಿ ಸ್ವಲ್ಪ ದೊಡ್ಡ ಬೌಂಡ್ರಿ, ಸ್ವಲ್ಪ ಎಕ್ಸ್ಟ್ರಾ ಒತ್ತುವರಿ ಎಲ್ಲ ಇದೆ, ಮನೆ ಇದೆ. ಆಮೇಲೆ ಸುಮಾರು ಒಂದು 23 ಗುಂಟೆ ಖಾತೆ ಇರ್ತಕ್ಕಂಥ ಗದ್ದೆ ಜಾಗ. ಆ ಗದ್ದೆ ಜಾಗನ ಈಗ ಸಂಪೂರ್ಣ ತೋಟ ಮಾಡಿದ್ದಾರೆ, ಸ್ಪ್ರಿಂಕ್ಲರು. ಸೊ ಈ ಪ್ಲಾಟ್ಗೆ ಒಂದು ಬಾವಿ ಇದೆ, ಪಕ್ಕದಲ್ಲೇ ಒಂದು 100 ಮೀಟ್ರ್ ಆ ಕಡೆ ಇನ್ನೊಂದು ಪ್ಲಾಟ್ ಇದೆ. ಆ ಪ್ಲಾಟಲ್ಲೂ ಒಂದು ಬಾವಿ ಮೋಟ್ರೆಲ್ಲ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದು ಮನೆ. ಸೊ ಈ ಮನೆ ಏನಿದೆ, ಮನೆ ಎಂಟ್ರೆನ್ಸಲ್ಲಿ ಸಿಗುತ್ತೆ. ಮನೆಯಿಂದ ಪಕ್ಕಕ್ಕೆ ಸ್ವಲ್ಪ ವೀಡಿಯೋ ಚಿಕ್ಕದಾಗಿ ಬರ್ತಾಯಿದೆ, ಅದು ಬಹುಶಃ ವೀಡಿಯೋ ಮಾಡಿರೋ ಮೆಥಡ್ ಸ್ವಲ್ಪ ವ್ಯತ್ಯಾಸ ಆಗಿದೆ, ಕ್ಷಮಿಸಿ. ಸೊ ಈ ಮನೆ ಇದೆ, ಮನೆ ಹಂಚಿನ ಮನೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಎಲ್ಲ ಆಲ್ಟ್ರೇಷನ್ನು, ಕಾರ್ ಶೆಡ್ ಎಲ್ಲ ಮಾಡಿದ್ದಾರೆ, ಕಾಂಪೌಂಡು ಸಹ ಇದೆ. ಮನೆ ಎದುರುಗಡೆ ಇರ್ತಕ್ಕಂಥದ್ದು 23 ಗುಂಟೆ ಖಾತೆ ಇರ್ತಕ್ಕಂಥ ಜಾಗ. ಏನು 23 ಗುಂಟೆ ಖಾತೆ ಇದೆ, ಇದು ಕಂಪ್ಲೀಟ್ ಗದ್ದೆ ಇದ್ದಿದ್ದು, ಇವಾಗ ಟ್ರಂಚ್ ಹೊಡೆದ್ಬಿಟ್ಟು ಇದರಲ್ಲಿ ಗಿಡ ನೆಟ್ಟಿದ್ದಾರೆ. ಸೊ ಇನ್ನೊಂದು ಪ್ಲಾಟ್ ಪಕ್ಕದ್ದು ಅಂತ ಹೇಳಿದ್ನಲ್ಲ, ಅದರಲ್ಲೂ ಸಹ ಒಂದು 20 ಗುಂಟೆ ಅಡಿಕೆ ತೋಟ ಇದೆ, ಮತ್ತು ಉಳಿದಿದ್ದು 17 ಗುಂಟೆ ಆಗೋಷ್ಟು ಗದ್ದೆನೇ. ಅದಕ್ಕೂ ಸಹ ಇದೇ ರೀತಿ ಟ್ರಂಚ್ ಹೊಡೆದ್ಬಿಟ್ಟು ಪೈಪ್ಲೈನೆಲ್ಲ ಮಾಡಿಬಿಟ್ಟು, ಇರಿಗೇಷನ್ ಸಿಸ್ಟಮ್ ಮಾಡಿಬಿಟ್ಟು ಅಡಿಕೆ ಗಿಡಗಳನ್ನು ನೆಟ್ಟಿದ್ದಾರೆ. ಈ ಏನು ಈ ಫಸ್ಟು ಪ್ರಾಪರ್ಟಿ ನಾವು ನೋಡಿದ್ವಿ, ಅದ್ರದ್ದು ನೆಕ್ಸ್ಟ್ ಶರಾವತಿ ನದಿ ಬರುತ್ತೆ, ನದಿಯಿಂದಲೂ ಸಹ ನೀರು ತರ್ಬೋದು. ಇವಾಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಅದರಿಂದ ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಪ್ರಾಪರ್ಟಿ, ಅಂದರೆ ಒಬ್ಬರೇ ಓನರು, 2 ಸೇರಿಸಿ 1.5 ಎಕರೆ ಖಾತೆ ಬರೋದು. ಬಟ್ ಅಕ್ಕಪಕ್ಕದಲ್ಲಿದೆ, ಒಂದೇ ಬೌಂಡ್ರಿನಲ್ಲಿ ಇಲ್ಲ. ಸೊ ಯಾರಾದರೂ ಇಬ್ಬರು ಬೇಕಾದರೂ ತೊಗೊಳ್ಬೋದು, ಅಂದರೆ ಆ ಮನೆ ಇರೋದು ಮತ್ತು 23 ಗುಂಟೆ ಒಬ್ಬರು ತೊಗೊಬೋದು, ಅದು ಒಂದು 3 ಎಕರೆ ಬೌಂಡ್ರಿ ಬರುತ್ತೆ. ಆಮೇಲೆ ಈ ಕಡೆ ಇರ್ತಕ್ಕಂಥ ಜಾಗ ಇದು ಸ್ವಲ್ಪ ಒತ್ತುವರಿ ಇದೆ. ಸೊ ಈ ಜಾಗನೂ ಸಹ ಇನ್ನೊಬ್ಬರು ತೊಗೋಬೋದು. ಇದು ಎರಡಕ್ಕೂ ಸಹ ಪಂಚಾಯತ್ ರೋಡ್ ಅಟ್ಯಾಚ್ ಇದೆ, ಎರಡಕ್ಕೂ ಸಹ ಸಪ್ರೇಟ್ ಬಾವಿ ವ್ಯವಸ್ಥೆ ಇದೆ. ಈ ಪ್ಲಾಟು 37 ಗುಂಟೆ ಪ್ಲಾಟಿಗೆ ಏನು ನಾವು ನೋಡ್ತಾ ಇದ್ದೀವಿ, ಈಗೇನು ನಿಮಗೆ ಎಂಟ್ರೆನ್ಸಲ್ಲಿ ಅಡಿಕೆ ತೋಟ ಕಾಣ್ತಾ ಇದೆ. ಸೊ ಇಲ್ಲೂ ಸಹ ಒಂದು ಮನೆ ಮಾಡಿಕೊಂಡು ಒಬ್ಬರು ಮಾಡ್ಕೋಬೋದು, ಹಾಗೆ ಅಥವಾ ಎರಡೂ ಸೇರಿ ಒಬ್ಬರೇ ತೊಗೋಬೋದು, ಒಂದೇ ಓನರ್ದು. ಸೊ ಈ ಪ್ಲಾಟ್ ಏನಿದೆ, ಈ ಪ್ಲಾಟ್ ಬಂದು ಒಂದಷ್ಟು ತೆಂಗಿನ ಮರಗಳಿದೆ ಮತ್ತು ಅಡಿಕೆ ತೋಟ ಇದೆ. ಇದರಲ್ಲಿ ಸುಮಾರು ಒಂದು 350 ಮರದಷ್ಟು ಅಡಿಕೆ ತೋಟ ಇದೆ, ಒಂದು 6 ಕ್ವಿಂಟಾಲಷ್ಟು ಡ್ರೈ ಅಡಿಕೆ ಸಹ ಆಗುತ್ತೆ. ಅಡಿಕೆ ತೋಟ ನೋಡ್ಬೋದು. ಮತ್ತು ಏನೊಂದು 20 ಗುಂಟೆ ಅಥವಾ ಒಂದು 17 ಗುಂಟೆ ಏನೋ ಖಾಲಿ ಜಾಗ ಇತ್ತು, ಅದು ಗದ್ದೆ ಇತ್ತು, ಅದನ್ನೂ ಸಹ ಈಗ ತೋಟ ಮಾಡಲಾಗಿದೆ. ಇದು ಅಂದರೆ ಪಂಚಾಯತ್ ರೋಡಿಂದ ಬೌಂಡ್ರಿ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಸೊ ಇದು ತೋಟ ಇದು. ತೋಟಕ್ಕೂ ಮತ್ತು ಈ ನಾವು ಏನು ದಾಟಬೇಕು ಅಂತಂದರೆ ಒತ್ತುವರಿ ಜಾಗಕ್ಕೂ ನಡುವೆ ಒಂದು ಸಣ್ಣ ಹಳ್ಳ ಹರಿಯುತ್ತೆ, ಚಿಕ್ಕದಾಗಿದೆ. ಸ್ವಲ್ಪ ನೀರಿನ ಸೋರ್ಸು ಅದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಸಿಗ್ತಾ ಇದೆ. ಇದನ್ನು ಜಸ್ಟ್ ದಾಟಿದ ತಕ್ಷಣ ನಮಗೆ ಈ ಅಡಿಕೆ ತೋಟ ಸ್ಟಾರ್ಟ್ ಆಗುತ್ತೆ. ಬೌಂಡ್ರಿ ನೀವು ಆವಾಗಲೇ ನೋಡಿದ್ರಲ್ಲ, ಎಂಟ್ರೆನ್ಸು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಳ್ಳೆ ನೀರು ಹರಿತಾ ಇದೆ, ಅಂದರೆ ಬೇಸಿಗೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ನೀರು ಹರಿಯೋದಿಲ್ಲ, ಬಟ್ ಒಂದು ಹಂತಕ್ಕೆ ಒಂದಷ್ಟು ಸ್ವಲ್ಪ ನೀರು ಇರುತ್ತೆ. ಆಮೇಲೆ ಈ ಹಳ್ಳ ಇರೋದ್ರಿಂದ ಸ್ವಲ್ಪ ನೀರಿನ ಪಸೆ ಸಹ ಚೆನ್ನಾಗಿ ಇರುತ್ತೆ, ಕೆಳಗಡೆ ನೀರು ಚೆನ್ನಾಗಿ ಬಾವಿನಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು, ಇದು ಅಡಿಕೆ ತೋಟ ಇದು.
ಒಂದು 25ರಿಂದ 30 ವರ್ಷದ ಅಥವಾ 35 ವರ್ಷದ ಅಡಿಕೆ ತೋಟ ಇದು. ಅಡಿಕೆ ತೋಟಕ್ಕೇನು ಸಪ್ರೇಟಾಗಿ ನೀರು ಹೊಡಿಬೇಕಾಗೇನಿಲ್ಲ. ಒಂದು 300-350 ಮರದ ಅಡಿಕೆ ತೋಟ ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಎಕರೆ, ಸ್ವಲ್ಪ ಜಾಸ್ತಿ ಇರ್ಬೋದು ಅಡಿಕೆ ತೋಟ. ಒಂದು 6 ಕ್ವಿಂಟಾಲ್ವರೆಗೂ ಅಡಿಕೆ ಆಗ್ಬೋದು. ಅಂದರೆ ಅಪ್ರಾಕ್ಸಿಮೇಟ್ 5ರಿಂದ 6 ಕ್ವಿಂಟಾಲು ಅಡಿಕೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಹಳದಿ ರೋಗ, ಚುಕ್ಕೆ ರೋಗ, ಇನ್ಯಾವುದೇ ಯಾವುದೇ ರೋಗಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಎಲ್ಲ ಅಡಿಕೆ ಮರಗಳೆಲ್ಲ ಹೆಲ್ದಿಯಾಗಿದ್ದಾವೆ. ರೀಸೆಂಟಾಗಿ ಹಾಕಿರ್ತಕ್ಕಂಥ ಇದ್ರ ಪಕ್ಕದಲ್ಲೇ ಏನು ಈ ತೋಟ ಕಾಣ್ತಾ ಇದೆ, ಈ ತೋಟದ ಪಕ್ಕದಲ್ಲೇ ಸಹ ಒಂದು ಅರ್ಧ ಎಕರೆಗಷ್ಟು ಏನು ಗದ್ದೆ ಜಾಗ ಇದೆ, ಅದಕ್ಕೂ ಸಹ ಗಿಡ ನೆಡಲಾಗಿದೆ. ಮತ್ತು ಅದಕ್ಕೂ ಸಹ ಎಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಏನು ಆ ಗಿಡ ನೆಟ್ಟಿದ್ದಾರೆ ಆ ಗಿಡಗಳು ಸಹ ತುಂಬ ಹೆಲ್ದಿಯಾಗಿ ಕಂಡು ಬರ್ತಾಯಿದೆ. ಸೊ ಅದರಿಂದ ಪ್ರಾಪರ್ಟಿಗೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇಲ್ಲ ಅಂಥೇಳಿ ಹೇಳ್ಬೋದು. ಸೊ ಈಗ ನಾವು ನಾನು ಆಗಲೇ ಹೇಳಿದಾಗ ಈಗ ನೋಡ್ತಾ ಇರ್ತಕ್ಕಂಥದ್ದು 37 ಗುಂಟೆ ಖಾತೆ ಇರ್ತಕ್ಕಂಥ ಬೌಂಡ್ರಿ. ಫಸ್ಟು ಮನೆ ಇರ್ತಕ್ಕಂಥ ಜಾಗ ನಾವೇನು ನೋಡಿದ್ದೀವಿ ಅದು 23 ಗುಂಟೆ, ಒಟ್ಟು 60 ಗುಂಟೆ ಅಂದರೆ 1.5 ಎಕರೆ ಖಾತೆ ಇರ್ತಕ್ಕಂಥದ್ದು. ಬಹುಶಃ ಒಂದು 2 ಪ್ಲಾಟ ಸೇರಿ ಪಕ್ಕದಲ್ಲಿ ಇರೋದ್ರಿಂದ 2 ಪ್ಲಾಟು ಸೇರಿ ಒಂದು 2.5 ಎಕರೆ ಒತ್ತುವರಿ ಜಾಗ ಇದಕ್ಕೆ ಹೊಂದ್ಕೊಂಡಿದೆ. ಒಟ್ಟು ಒಂದು ಮಿನಿಮಮ್ 4 ಎಕರೆ ಅಂತೂ ಸಿಗುತ್ತೆ. ಸೊ ಅಡಿಕೆ ತೋಟ ನೋಡ್ಬೋದು, ಹೆಲ್ದಿಯಾಗಿದೆ, ಏನು ಇಶ್ಯೂಸ್ ಇಲ್ಲ. ಹಾಗೆ ಈ ಅಡಿಕೆ ತೋಟದ ನೆಕ್ಸ್ಟೇ ಗದ್ದೆ ಬರುತ್ತೆ. ಈಗ ಕಂಪ್ಲೀಟ್ ಪೈಪ್ಲೈನ್ ಎಲ್ಲ ಮಾಡಿಸ್ಬಿಟ್ಟು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಇರೋ ಸ್ವಲ್ಪ ಅರ್ಧ ಎಕರೆ ತೋಟ ಆದ್ರೂ ಸಹ ಚೆನ್ನಾಗಿದೆ, ಏನು ಇಶ್ಯೂಸ್ ಇಲ್ಲ. ಅಂದರೆ ರೋಗ ಆ ಥರ ಏನೂ ಇಲ್ಲ ಅಂತೇಳಿ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಈಗ ನೆಕ್ಸ್ಟ್ ಈ ತೋಟದ ಪಕ್ಕದಲ್ಲಿ ನಿಮಗೆ ನೋಡ್ತಾ ಇದ್ದೀರಲ್ಲ ಇದೇ ಗದ್ದೆ ಜಾಗ. ಅಂತ ತೋಟಕ್ಕೆ ಹೊಂದ್ಕೊಂಡೇ ಇದೆ. ಒಂದು 37 ಗುಂಟೆಗಳಲ್ಲಿ ಒಂದು 20 ಗುಂಟೆ ತೋಟ ಇದ್ದರೆ ಒಂದು 10-17 ಗುಂಟೆ ಗದ್ದೆ ಜಾಗ ಇದೆ. ಗದ್ದೆಲೂ ಸಹ ಇವಾಗ ಒಳ್ಳೆ ನೀರಾವರಿ ಜಾಗ ಇದು, ಭಾಳ ಏನೋ ನೀರಿನ ಅವಶ್ಯಕತೆ ಬರೋದಿಲ್ಲ. ಇದರ ಈ ಕೊನೆಯಲ್ಲಿ ಒಂದು ಬಾವಿ ಇದೆ. ವಿಡಿಯೋದೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆಲ್ಲ ಗೊತ್ತಿಲ್ಲ, ತೋರಿಸೋ ಪ್ರಯತ್ನ ಮಾಡ್ತೇನೆ. ಒಂದು ಬಾವಿ ಮಾಡಿಸಿದ್ದಾರೆ. ಆ ಬಾವಿನಲ್ಲಿ ಸಾಕಷ್ಟು ನೀರಿದೆ. ಸೊ ಆ ನೀರಲ್ಲಿ ಈ ಎಷ್ಟು ಜಮೀನಿಗೆ ಮೇಂಟೈನ್ ಮಾಡುವಷ್ಟು ನೀರು ಸಾಕಾಗುತ್ತೆ. ಸೊ ಈ ರೀತಿ ಇರ್ತಕ್ಕಂಥ ಒಂದು ಪ್ಲಾಟು. ಯಾರಾದರೂ ಆಸಕ್ತಿ ಇದ್ದವರು ಈ ಹೊಸನಗರ ಭಾಗದಲ್ಲಿ, ಅದು ಪರ್ಟಿಕ್ಯುಲರ್ಲಿ ನಗರ ಹೋಬಳಿ ಸುತ್ತಮುತ್ತ ಪ್ರಾಪರ್ಟಿ ಬೇಕು ಅಂತಿದ್ರೆ, ಇದು ನಿಯರ್ ರಾಬೆ ಅಂತ ಬರುತ್ತೆ, ರಾಬೆ ಟ್ಯಾಂಕ್ ಬೈಲು ಅಂತ. ಸೊ ಅಲ್ಲಿ ಅದಕ್ಕೆ ಹತ್ತಿರ ಇರ್ತಕ್ಕಂಥ ಪ್ರಾಪರ್ಟಿ, ಅಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪ್ರೈಸು ಸಹ ನಾನಲ್ಲಿ ಕೊಟ್ಟು ಮಾಡಿರ್ತೀನಿ. ಆ ಪ್ರೈಸ್ ಯಾವಾಗಲೂ ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ. ಸೊ ಅದನ್ನು ನಿಮ್ಗೆ ಆಸಕ್ತಿ ಬಂದು ಹೆಚ್ಚಿನ ಮಾಹಿತಿನ ಕಾಲ್ ಮಾಡಿ ತಿಳ್ಕೊಬೋದು ಮತ್ತು ಪ್ರಾಪರ್ಟಿ ವಿಸಿಟನ್ನು ಮಾಡ್ಬೋದು. ಥ್ಯಾಂಕ್ ಯು.